ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಮುಂಚೆನೇ ನಿಮ್ಗೆ ಹೇಳಿದ್ದೆ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನ ಇವಾಗ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಗೋಪುರ ಥರ ಕಟ್ತಿದ್ದಾರೆ ಅಂತ. ಆಲ್ರೆಡಿ ತೋರಿಸ್ತಾ ಇದ್ದೀನಿ ನೋಡಿ, ಕಾಣ್ತಿದೆ ಅಲ್ಲ ಮೇಲೆ, ಅದನ್ನೇ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿ ಗೋಪುರ ಥರ ಕಟ್ತಿರೋದು. ನಾನು ಒಳಗಡೆ ಹೋಗಿ ಏನೇನಿದೆ, ಹೆಂಗೆ ಕಟ್ಟಿದ್ದಾರೆ, ಮತ್ತು ಇದು ನಾಳೆ ಬಂದುಬಿಟ್ಟು ಓಪನಿಂಗ್ ಇದೆ. ಸೊ ನಾಳೆಗೆ ಏನೇನು ಮಾಡಿಸ್ತಿದ್ದಾರೆ, ಏನೇನು ಪೂಜೆ ಇದೆ, ಮತ್ತು ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೂಜೆ ಮತ್ತು ಗುರುಜಿನೆಲ್ಲ ಕರೆಸಿದ್ದಾರೆ. ಬಿಟ್ಟರೆ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಎಲ್ಲ ತೋರಿಸ್ತೀನಿ. ಸೊ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ನೋಡ್ತೀನಿ. ಸೊ ಪರ್ಮಿಷನ್ ಕೇಳಿದೆ, ಪರ್ಮಿಷನ್ ಎಲ್ಲ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆಂಜನೇಯ ಇರೋ ದೇವಸ್ಥಾನ, ಅದು ಮುನೇಶ್ವರ ದೇವರಿದ್ದ ದೇವಸ್ಥಾನ. ಸೊ ಫಸ್ಟ್ ನಾನು ಇದು ತೋರಿಸ್ಬಿಡ್ತೀನಿ. ಪೇಂಟಿಂಗ್ ಎಲ್ಲ ಇನ್ನೂ ಮಾಡ್ತಿದ್ದಾರೆ. ಸೊ ನೋಡಿ, ಎಲ್ಲ ಫುಲ್ಲು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ದೇವರ ವಿಗ್ರಹ. ಸೊ ಇದು ಬಂದ್ಬಿಟ್ಟು ಆಂಜನೇಯ ದೇವಸ್ಥಾನ. ಇಷ್ಟು ಒಳಗಡೆ ಮಾಡಿರೋದು. ಸೊ ನೋಡಿದ್ರಲ್ಲ, ಇಷ್ಟು ಆಂಜನೇಯ ದೇವಸ್ಥಾನ ಎಲ್ಲ ಹೊಸದಾಗಿ ಮತ್ತೆ ರೀಪೇಂಟ್ ಮಾಡಿ ಎಲ್ಲ ಹೊಸದಾಗಿ ಮಾಡಿರೋದು. ಇಲ್ಲಿ ಎಲ್ಲ ನಾಳೆ ಇಲ್ಲಿ ಗರಿನೂ ಎಲ್ಲ ಕಟ್ತಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ತಿದ್ದೀರಲ್ಲ, ಈ ಕಲ್ಲು ಹುಲ್ಲು ಇದೆಲ್ಲಾನು ಇಲ್ಲಿ ಫಸ್ಟು ಸಿಮೆಂಟ್ ಇತ್ತು, ಎಲ್ಲಾನು ತೆಗ್ದು ಫಸ್ಟಿಂದ ಮಾಡಿದ್ದಾರೆ. ಮತ್ತು ಈ ಗ್ರೈನೇಟ್ ಅಷ್ಟೇ ಎಲ್ಲ ಫಸ್ಟಿಂದ ಹಾಕಿರೋದು. ಸೊ ಗೋಪುರ ಇಲ್ಲಿಂದ ಕಾಣೋದಿಲ್ಲ, ನಾನು ಮೇಲೋಗಿ ತೋರಿಸ್ತೀನಿ. ಬಟ್ ನೋಡಿ, ಈ ಕಲರ್ಫುಲ್ ಪೇಂಟಿಂಗ್ ಎಲ್ಲ ಇವಾಗ ಮಾಡಿಸಿರೋದೆಲ್ಲ. ಮತ್ತು ಈ ಬಾಗಿಲು ಡೋರ್ ಕಾಣ್ತಿದೆಲ್ಲ, ಡೋರ್ ಪೇಂಟಿಂಗು ಇದೆಲ್ಲನೂ ಇವಾಗ ಮಾಡಿಸಿರೋದು. ಸೊ ಇಲ್ಲಿ ಫುಲ್ಲು ಚಪ್ರ, ಹೀಗೆ ಚಪ್ರ ಇಷ್ಟಕ್ಕೆ ಹಾಕ್ತಾರೆ. ಸೊ ನೆಕ್ಸ್ಟ್ ಒಳಗಡೆ ಹೋಗ್ತೀನಿ. ಸೊ ನೋಡ್ತಿದ್ದೀರಲ್ಲ, ಇಲ್ಲಿ ನೋಡಿ ಎಲ್ಲ ಕೆಲಸ ಏನೋ ನಡೀತಿದೆ. ಡೋರ್ ಡಿಸೈನ್ ಚೆನ್ನಾಗಿತ್ತು. ಸೊ ಒಳಗಡೆ ನೋಡಿ, ಈ ಮೇಲಿಂದನೂ ತೋರಿಸ್ಬಿಡ್ತೀನಿ. ಫುಲ್ಲು ಎಲ್ಲ ಪೇಂಟಿಂಗ್ ಕ್ಲೀನಾಗಿ ಮಾಡಿದ್ದಾರೆ ಫಸ್ಟಿಂದ. ಇದೆಲ್ಲ ಕೆತ್ತಿ ಮಾಡಿರೋದು ನೋಡಿ, ಇಲ್ಲಿ ಕೆತ್ತುತ್ತಿದ್ದಾರಲ್ಲ, ಆ ಥರ ಕೆತ್ತಿ ಮಾಡಿರೋದು. ಪೇಂಟಿಂಗು ಮತ್ತು ಕೆತ್ತಿ. ಈ ವಿಗ್ರಹನೂ ಇದ್ದಿಲ್ಲ ಇಲ್ಲಿ, ಫಸ್ಟ್ ಈಗ ಕೂರಿಸಿರೋದು. ಸೊ ಅಲ್ಲೂ ಒಂದು ದೇವರು ಬರುತ್ತೆ. ಒಳಗೆ ಬಂದು ನೋಡಿದ್ರೆ ನೋಡಿ, ಪೇಂಟಿಂಗು ಎಲ್ಲ ಯೂಸ್ ಮಾಡಿರೋ ಪೇಂಟಿಂಗು. ಇಲ್ಲಿನೂ ಒಂದು ದೇವರು ಬರುತ್ತೆ. ಇಲ್ಲಿ ಮೇ ಬಿ ಗಣಪತಿನ ಕೂರಿಸ್ಬೋದು. ಇದು ಪ್ರದಕ್ಷಿಣೆ ಹಾಕೋಕ್ಕೆ.
ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗಲೇ ದೇವಸ್ಥಾನ ಕಲರ್ಫುಲ್ಲಾಗಿ ಕಾಣ್ತಿದೆ. ಈ ಥರ ಇಲ್ಲಿ ಒಂದೊಂದು ಲೈಕ್ ಒಂದೊಂದು ಇದು ತೋರಿಸೋ ಥರ ಒಬ್ರು ಡಮರುಗ ಮತ್ತು ಒಂದೊಂದು ವೀಣಾ ಬರ್ಸೋದು ಮತ್ತು ಎಲ್ಲ ಈ ಥರ ಒಂದೊಂದು ಸಿಂಗಲ್ ಬೇರೆದಿದೆ. ನೋಡಿ ಅಲ್ಲಿ ಮೇಲೆ ಕಾಣ್ತಿದೆ ಅಲ್ಲ, ಅದೂ ಹೊಸದಾಗಿ ಕೂರಿಸಿರೋದು ಶಿವದೇವರು. ಮತ್ತು ಸುತ್ತಕ್ಕೆ ಪ್ರದಕ್ಷಿಣೆ ಹಾಕೊಂಬರೋಕ್ಕೆ ಜಾಗ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 6:30ಗೆ ವಿಗ್ರಹನ ತಂದು ಕೂರಿಸ್ತಾರೆ. ಸೊ ನೋಡಿ ಇಲ್ಲಿ ಡೆಕೋರೇಷನ್ಗೆ ಎಲ್ಲ ಎಲೆ ಐಟಮ್ಸ್ ಎಲ್ಲ ತಂದು ಇಟ್ಕೊಂಡಿದ್ದಾರೆ ಪಾಪ. ಇನ್ನು ಡೆಕೋರೇಷನ್ ಮಾಡಬೇಕು. ಇಲ್ಲಿ ಡೋರ್ ಪೇಂಟ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಮೇಲೆ ಕಾಣ್ತಿದಲ್ಲ, ಇದನ್ನು ಇವಾಗ ಇಟ್ಟಿರೋದು SP ಗುಣಶ್ರೀ ಅಂತ ಹೆಸರು ಬರ್ದು ನಂಬರ್ ಹಾಕಿದ್ದಾರೆ. ಇದು ಪೇಂಟಿಂಗ್ ಅವ್ರದ್ದು ಅನಿಸುತ್ತೆ. ಅವರೇ ಇದೆಲ್ಲ ಪೇಂಟಿಂಗ್ ಮಾಡ್ತಿದ್ರು. ಇಲ್ಲಿ ಸ್ವಲ್ಪ ಜನ ಪೇಂಟಿಂಗ್ ಮಾಡ್ತಿದ್ರು. ಪೇಂಟಿಂಗ್ ಅಂತೂ ಸಕ್ಕತ್ತಾಗಿದೆ, ಕಲರ್ಫುಲ್ಲಾಗಿ ನೋಡ್ತಿದ್ದೀರಲ್ಲ. ಸೊ ಇದನ್ನು ಈಗಲೇ ಮಾಡಿದ್ದು. ಮೇಲೆ ಗೋಪುರನ ನಾನು ಹೋಗಿ ತೋರಿಸ್ತೀನಿ, ಇಲ್ಲಿಂದ ಕಾಣ್ತಿಲ್ಲ. ಮತ್ತು ಇಲ್ಲೆಲ್ಲ ಇನ್ನೂ ಪೇಂಟಿಂಗ್ ಮಾಡ್ತಿದ್ದಾರೆ. ಮತ್ತು ನಾಳೆ ಪೂಜೆಗೆಲ್ಲ ನೋಡಿ ರೆಡಿ ಆಗ್ತಿದೆ. ಮಳೆ ಬರಬಾರ್ದಲ್ಲ, ಸೊ ಸೇಫ್ಟಿಗೆಲ್ಲ ರೆಡಿ ಮಾಡ್ತಿದ್ದಾರೆ. ಮತ್ತು ಅದು ಚೌಟ್ರಿಲಿ ಯಾವುದೋ ಒಂದು ಮದುವೆ ಇದೆ ಇವತ್ತು. ಸೊ ಮದುವೆಗೂ ಎಲ್ಲ ಪ್ರಿಪ್ರೇಷನ್ ಅಡುಗೆ ಗಿಡ್ಗೆಲ್ಲ ಹಿಂದ್ಗಡೆ ಮಾಡ್ತಿದ್ದಾರೆ. ಸೊ ನಾನು ಗೋಪುರ ತೋರಿಸ್ತೀನಿ ಇವಾಗ. ಇದು ಒಳಗಡೆ ಇರೋ ವಿಗ್ರಹ. ನಾನು ಮೇಲೆ ತೋರಿಸಿದ್ನಲ್ಲ, ಅದು ಒಳಗಡೆ ಇರೋದದು. ಸೊ ಈಗ ಮೇಲೆ ಹೋಗ್ತೀನಿ. ಈ ಥರ ಸ್ಟೆಪ್ಸ್ ನೋಡಿದ್ದೀರಾ? ಮರದಲ್ಲಿ ಕಟ್ಟಿರೋ ಸ್ಟೆಪ್ಸು. ಹತ್ತಕ್ಕೊಂದು ಸ್ವಲ್ಪ ಭಯ ಆಗ್ತೈತೆ, ಬಟ್ ಪರವಾಗಿಲ್ಲ, ಹತ್ತು ಹೋಗಲೇಬೇಕು. ಒಂಚೂರು ಅಳ್ಳಾಡ್ತಿಲ್ಲ, ಗಟ್ಟಿಯಾಗಿ ಕಟ್ಟಿದ್ದಾರೆ. ಸೊ ನೋಡಿ, ಇದು ಗೋಪುರ. ಇನ್ನು ಮೇಲೆ ಹೋಗ್ಬೋದು ಅನ್ಸುತ್ತೆ. ಕೆಳಗಡೆಯಿಂದ ತೋರಿಸ್ತೀನಿ. ಪೇಂಟಿಂಗ್ ಅಂತೂ ಸಖತ್ತಾಗಿದೆ ಗೈಸ್. ನೋಡಿ ಎಷ್ಟು ಕ್ಲಿಯರ್ ಆಗಿ ಮಾಡಿದ್ದಾರೆ ಅಂದರೆ ಒಂಚೂರು ಮಿಸ್ಟೇಕ್ ಇಲ್ಲ, ಆ ಥರ ಇದೆ. ಸೊ ಇಷ್ಟು ಪೇಂಟಿಂಗ್ ಎಲ್ಲ ಒಂದು ತಿಂಗಳಿಂದನೇ ಮಾಡ್ತಿದ್ರು. ಸೊ ನೋಡಿ, ಇದು ಹೀಗೆ ಗೋಪುರ. ದೇವಸ್ಥಾನ ಅಂತೂ ಸಖತ್ತಾಗಿ ಕಾಣ್ತಿದೆ, ಫುಲ್ ಕಲರ್ಫುಲ್ ಆಗಿದೆ. ಸೊ ನಾಳೆ ಬೆಳಗ್ಗೆ ಇನಾಗ್ರೇಷನ್ ಇರೋದು.
ನಾಳೆ ಬೆಳಗ್ಗೆ ಗೋಪೂಜೆ, ಗಂಗೆ ಪೂಜೆ ಮತ್ತು ಗಣಪತಿ ಪೂಜೆ ಎಲ್ಲ ಥರ ಪೂಜೆನೂ ಇರುತ್ತೆ. ಮತ್ತು ಕಲಶ ತೊಗೊಂಬರೋದೂ ಇರುತ್ತೆ. ನಾನು ಎಲ್ಲ ವೀಡಿಯೋಸ್ನೂ ಅಪ್ಡೇಟ್ ಮಾಡ್ತೀನಿ ನಿಮಗೆ, ಮಿಸ್ ಮಾಡ್ದಲ್ಲೇ ನೋಡಿ. ಸೊ ಚೆನ್ನಾಗಿದೆ ಅಲ್ಲ. ಲೈಟಿಂಗ್ಸೂ ಅಷ್ಟೇ ಸಕ್ಕತ್ತಾಗಿದೆ. ಇವಾಗ ಲೈಟಿಂಗ್ಸ್ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಕಾಣಲ್ಲ. ನಾನು ಈವ್ನಿಂಗ್ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಸೊ ಇನ್ನೂ ಸ್ವಲ್ಪ ಮೇಲೆ ಕೆಲಸ ಇದೆ ಅನ್ಕೋತೀನಿ, ಅದಕ್ಕೆ ಇದು ಯಾವುದು ಬಿಚ್ಚಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೋಪುರ. ಇದು ದೇವಸ್ಥಾನದ್ದು ಮುಂದೆಯಿಂದ ಮೇಲ್ಗಡೆ ಹೀಗೆ ಕಾಣುತ್ತೆ. ಮುಂದೆ ಅಂದರೆ ಈ ಸೈಡಿಂದ ಮುಂದೆ ಮೇಲೆ ಹೀಗೆ ಕಾಣುತ್ತೆ. ಇಲ್ಲಿ ಗೋಪುರ ಇರೋದು. ಸೊ ಈಗ ಗೋಪುರ ನೋಡಿದ್ರಲ್ಲ, ಕೆಳಗಡೆ ಹೋಗ್ತೀನಿ. ಹಾಂ ಹಾಂ ಹ್ಞೂ ಅಂಕಲ್. ರುದ್ರೇಶ್ ಅಂಕಲ್ ಗೊತ್ತಾ? 4th. ನೋಡಿರ್ತೀರಾ, ಗೊತ್ತಾಗಲ್ಲ ಅನ್ಸುತ್ತೆ. ಎಲ್ಲ ಫಂಕ್ಷನ್ ಆದಾಗ್ಲೂ ಇಲ್ಲೇ ಇರ್ತಾರೆ. ಅಂಕಲ್ ನಾಳೆ ಏನೇನು ಪೂಜೆ ಇದೆ, ಏನೇನು ಅರೇಂಜ್ ಮಾಡಿದ್ದಾರೆ ಅಂತ ಹೇಳೋ ಬದಲು ಪಾಂಪ್ಲೆಟ್ ಕೊಡ್ತೀನಿ ಅಂದರು. ಥ್ಯಾಂಕ್ಸ್ ಅಂಕಲ್. ಸೊ ಕೊಟ್ಟಿದ್ದಾರೆ, ನಾಳೆ ಏನೇನಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಗಂಗಾ ಪೂಜೆ, ಗೋಪೂಜೆ, ಯಾವ ಶಾಲಾ ಪ್ರವೇಶ, ಮಹಾಗಣಪತಿ ಪೂಜೆ, ಮಹಾಸಂಕಲ್ಪ, ಧ್ವಜಾರೋಹಣ, ಮಹಾಮಂಗಳಾರತಿ ಇದೆಲ್ಲ ಇದೆ. ಸೊ ನಾನು ಹೇಳ್ದಂಗೆ ಎಲ್ಲ ಪ್ರತಿಯೊಂದು ನಾನು ಅಪ್ಡೇಟ್ ಮಾಡ್ತೀನಿ. ಶ್ರೀ ಗಣೇಶಾಯ ನಮಃ. ಸೊ ಇಲ್ಲಿನ್ನ ಕೆಲಸ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಒಬ್ಬರು ಲೈಟ್ ಕಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಮಣ್ಣೆಲ್ಲ ಕ್ಲೀನಾಗಿ ರೆಡಿ ಮಾಡ್ತಿದ್ದಾರೆ ಇವರು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲೆ ಇರೋ ವಿಗ್ರಹ ಅದು. ಸೊ ನೋಡಿ, ಚೇರ್ಸ್ ಎಲ್ಲ ಲೋಡ್ ಬಂದು ಇಳಿದಿದೆ. ಚೇರ್ಸ್ ಎಲ್ಲ ಇಳಿಸ್ಕೊಂತಿದ್ದಾರೆ. ಇಲ್ಲಿ ಇರೋ ಪೊಲೀಸ್ ಎಲ್ಲ ಎಲ್ಲೆಲ್ಲಿ ಲೈಟಿಂಗ್ಸ್ ಹಾಕ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ರು. ಸೊ ಅಂದರೆ ಫೋಕಸ್ ಲೈಟ್ ದೊಡ್ಡದಾಗಿ ಹೆಂಗೆ ಕಾಣುತ್ತೆ, ಎಲ್ಲಿ ಹಾಕ್ಸ್ಬೇಕು ಅಂತ. ಸೊ ಈ ಕಾರ್ನರಲ್ಲೊಂದು ಮತ್ತು ಆ ಕಾರ್ನರಲ್ಲೊಂದು ಹಾಕ್ಸೋಣ ಅಂತ ಹೇಳ್ತಾಯಿದ್ರು. ಸೊ ಲೈಟಿಂಗ್ಸ್ ಎಲ್ಲ ನಾನು ಈವ್ನಿಂಗ್ ತೋರಿಸ್ತೀನಿ. ಇವಾಗ ಏನಕ್ಕೆ ಆನ್ ಮಾಡಿದ್ರೂ ಕಾಣೋದಿಲ್ಲ. ಸೊ ಈವ್ನಿಂಗ್ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ಇಲ್ಲಿಂದ ಫುಲ್ ಗೇಟ್ವರೆಗೂ ಇದೆ ಅಂತೆ. ಸೊ ನಾನು ಫುಲ್ ಲೈಟಿಂಗ್ಸನ್ನು ತೋರಿಸ್ತೀನಿ. ಸೊ ನಾಳೆ ಬೆಳಗ್ಗೆವರೆಗೂ ಕಾಯೋಣ. ಸೊ ನೋಡಿ, ಇಲ್ಲೂ ಒಂದು ಸ್ವಲ್ಪ ಗರಿ ಎಲ್ಲ ಕಿತ್ತಿಟ್ಟಿದ್ದಾರೆ, ಅಲ್ಲಿ ಸಾಲಿಲ್ಲ ಅಂತ ಆಗೋಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ನಾಳೆ ಏನೇನು ಪೂಜೆ ಇರುತ್ತೆ ಅಂತ ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.